ಹಾಯ್! ಎಲ್ರಿಗೂ ನಮಸ್ಕಾರ. ಅಗನ್ಯ ಯೂಟ್ಯೂಬ್ ಚಾನಲಿಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ನಿಮಗೆ ಕತೆ ಹೇಳೋದಕ್ಕೋಸ್ಕರ ಬಂದಿಲ್ಲ. ಇವತ್ತು ನಿಮಗೊಂದು ನಿಜವಾದ ಘಟನೆನ ಹೇಳ್ತೀನಿ. ನಿಜವಾದ ಘಟನೆ ಅಂತ ಹೇಳೋದಕ್ಕಿಂತ ನಿಜವಾದ ಎಕ್ಸ್ಪರಿಮೆಂಟು, ಆಯಿತಾ? ಈ ಸೈಕಾಲಜಿ ಓದ್ತಾ ಇರೋಂತಹ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಒಂದು ಎಕ್ಸ್ಪರಿಮೆಂಟ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನರನ್ನು ಕರೆಸಿ ಒಂದು ರೂಮಲ್ಲಿ ಕೂರಿಸ್ಕೋತಾರೆ, ಆಯಿತಾ? ಕೂರಿಸಿರುವಂಥ ಜನರನ್ನು 2 ಗುಂಪುಗಳನ್ನಾಗಿ ಮಾಡ್ತಾರಂತೆ. ಮಾಡಿಬಿಟ್ಟು ಒಂದು ಗುಂಪಿಗೆ ರೆಗ್ಯುಲರ್ ಆಗಿ ಯಾವ ರೀತಿ ಮೇಕಪ್ ಇರುತ್ತೆ ಅದೇ ರೀತಿ ಮಾಡಿರ್ತಾರೆ. ಇನ್ನೊಂದು ಗುಂಪಿಗೆ ಕುರುಪು ಹಾಕ್ಬಿಟ್ಟಿರ್ತಾರೆ. ಕುರುಪು ಅಂದರೆ ಗೊತ್ತು ತಾನೇ, ಮುಖದ ಮೇಲೆ ಕುರುಪು ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ, ಕೇಳಿರ್ತೀರಲ್ಲ? ಅಂದರೆ ಒಂದು ಗಾಯದ ಕಲೆ, ಅವರ ಮುಖದ ಮೇಲೆ ಗಾಯದ ಕಲೆ ಇರೋ ಥರ ಒಂದು ಮೇಕಪ್ ಮಾಡಿಸಿರ್ತಾರೆ ಒಂದು ಅರ್ಧ ಜನಕ್ಕೆ, ಆಯಿತಾ? ಈ ರೀತಿ ಮಾಡಿದ್ಮೇಲೆ ಅವರನ್ನು ಒಂದು ಮಾರ್ಕೆಟ್ ಒಳಗಡೆ ಬಿಡ್ತಾರೆ. ತರಕಾರಿ, ಹಣ್ಣು ಈ ರೀತಿ ಒಂದಷ್ಟು ವಸ್ತುಗಳನ್ನು ತೊಗೊಬೇಕು ಅಂತ ಜನರಿಗೆ ಹೇಳಿ ಅವರನ್ನು ಒಂದು ಮಾರ್ಕೆಟಲ್ಲಿ ಬಿಡ್ತಾರೆ. ಸೊ ಈ ಜನ ಎಲ್ಲ ಏನು ಮಾಡ್ತಾರೆ, ಮಾರ್ಕೆಟಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಇವ್ರು ಯಾವ್ಯಾವೆಲ್ಲ ವಸ್ತುಗಳನ್ನು ತರಕ್ಕೆ ಹೇಳಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಅಲ್ಲಿ ಹೋಗಿ ಬೇರೆ ಬೇರೆ ವಸ್ತುಗಳನ್ನು ಏನು ಹೇಳಿದ್ದಾರೆ ಇವರು ಅದನ್ನೆಲ್ಲ ತೊಗೊತಾರೆ. ತೊಗೊಂಡು ವಾಪಸ್ ಅದೇ ಎಕ್ಸ್ಪರಿಮೆಂಟ್ ಏನು ನಡೀತಿತ್ತು ಆ ರೂಮಿಗೆ ಬರ್ತಾರೆ. ಬಂದ ಮೇಲೆ ಇವ್ರು ಕೇಳ್ತಾರಂತೆ, ಈ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾರೆ, ನಿಮ್ಮ ಜೊತೆ ಆ ಬೇರೆ ಜನಗಳಿದ್ರಲ್ವ ಅವ್ರ ನಡವಳಿಕೆ ಎಲ್ಲ ಹೇಗಿತ್ತು ಅಂತ. ಈ ಮೇಕಪ್ ಮಾಡದೇ ಇದ್ರಲ್ಲ, ಕುರುಪಿನ ಮಾರ್ಕ್ ಇಲ್ಲದೆ ಇರೋವಂತಹ ಜನರನ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ, ಏನಿಲ್ಲ, ನಾರ್ಮಲಾಗೇ ಇತ್ತು, ನಾವು ಓದ್ವಿ, ತರಕಾರಿ ತೊಗೊಂಡ್ವಿ, ಬಂದ್ವಿ, ನಾವು ಚೌಕಾಸಿ ಮಾಡೋದಿತ್ತು, ಅದನ್ನೆಲ್ಲ ನಾವು ಮಾಡ್ಕೊಬಂದ್ವಿ, ಏನು ತೊಂದರೆ ಇಲ್ಲ ನಮಗೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಈ ಕುರುಪು ಹಾಕ್ಕೊಂಡ್ಸ್ಕೊಂಡು ಹೋಗಿದ್ರಲ್ಲ ಮುಖದ ಮೇಲೆ, ಅವರನ್ನು ಕರೆದ್ಬಿಟ್ಟು ಕೇಳ್ತಾರಂತೆ, ನಿಮಗೆ ಹೆಂಗಿತ್ತು ಅನುಭವ ಅಂತ. ಆವಾಗ ಅವ್ರು ಹೇಳ್ತಾರಂತೆ, ಎಲ್ಲರೂ ನಮ್ಮ ಮುಖನೇ ಗುರಾಯಿಸ್ತಾ ನೋಡ್ತಾಯಿದ್ರು. ನಾವು ಹೋಗಿದ ತಕ್ಷಣವೇ ಅಯ್ಯೋ ಇವ್ರು ಬಂದ್ರಾ ಅಂತೆಲ್ಲ ಅಂದ್ಕೊಳಕ್ಕೆ ಶುರು ಮಾಡಿದ್ರು. ನಾವು ಕೇಳಿದ ವಸ್ತುಗಳಿಗೆಲ್ಲ ಅವ್ರು ಸರಿಯಾದ ರೇಟೇ ಹೇಳ್ತಿರ್ಲಿಲ್ಲ, ಬೇಕು ಅಂತ ಜಾಸ್ತಿ ಹೇಳೋರು. ನಾವೇನಾದರೂ ಚೌಕಾಸಿ ಮಾಡೋಕ್ಕೋದ್ರೆ, ಬಾರ್ಗೇನ್ ಮಾಡೋಕ್ಕೋದ್ರೆ ಅವ್ರ ಮುಖ ಎಲ್ಲ ಸಣ್ಣದಾಗ್ತಾಯಿತ್ತು. ಅವ್ರು ನಮ್ಮ ಹತ್ರ ಚೆನ್ನಾಗೇ ವ್ಯವಹಾರ ಮಾಡ್ತಿರ್ಲಿಲ್ಲ. ಮತ್ತು ದಾರಿನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಅಷ್ಟೇ, ಜನ ನಮ್ಮನ್ನು ಒಂಥರ ಅಸಹ್ಯವಾಗಿ ನೋಡ್ತಿದ್ರು. ನಾವು ತುಂಬ ಕಾನ್ಷಿಯಸ್ ಆಗೋದ್ವಿ, ನಮಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾರಂತೆ. ಎಲ್ಲರ ಅಭಿಪ್ರಾಯ ನಾವು ಕೇಳಿದ್ಮೇಲೆ ಈ ಸ್ಟೂಡೆಂಟ್ಸು ಆ್ಯಕ್ಚುಲಾಗಿ ನಡೆದಿರೋ ವಿಚಾರ ಏನು ಅಂತ ಅವ್ರಿಗೆ ಕೂರಿಸ್ಕೊಂಡು ಹೇಳ್ತಾರೆ. ಏನಾಗಿರುತ್ತೆ ಗೊತ್ತಾ, ಇವರನ್ನು ಆ ಮಾರ್ಕೆಟಿಗೆ ಕಳಿಸೋದಕ್ಕೆ ಮುಂಚೆ ಬೇರೆ ಬೇರೆ ಸಪ್ರೇಟ್ ರೂಮ್ಗಳಿಗೆ ಕರ್ಕೊಂಡೋಗಿರ್ತಾರೆ. ಏನಕ್ಕೆ ಕರ್ಕೊಂಡು ಹೋಗಿರ್ತಾರೆ ಅಂತ ಅಂದರೆ, ಇವ್ರಿಗೆ ಹೇಳಿರ್ತಾರೆ, ಆ ಮಾರ್ಕ್ ಏನಿದೆ ನಿಮ್ಮ ಮಾರ್ಕು ಮುಖದ ಮೇಲೆ, ಅದನ್ನು ಒಂದು ಸಲ ಟಚಪ್ ಮಾಡಿಬಿಡ್ತೀವಿ, ಒರಿಜಿನಲ್ ಆಗಿ ಕಾಣುತ್ತೆ, ಆಮೇಲೆ ನೀವು ಮಾರ್ಕೆಟಿಗೆ ಹೋಗಿ ಸಾಮಾನು ತರ್ಬೋದು ಅಂತ ಹೇಳಿರ್ತಾರೆ. ಸರಿ ಅಂತ ಇವರು ಹೋಗಿ ಕೂತ್ಕೋತಾರೆ. ಕೂತ್ಕೊಂಡಾಗ ಆ್ಯಕ್ಚುಲಾಗಿ ಏನು ಮಾಡಿರ್ತಾರೆ, ಆ ಕಲೆಯನ್ನೇ ಅಳಿಸ್ಬಿಟ್ಟಿರ್ತಾರೆ. ಅಂದರೆ ಅವ್ರ ಮುಖದ ಮೇಲೆ ಕಲೆಯ ಮಾರ್ಕನ್ನೇ ಇಲ್ಲದೆ ಇರೋ ಥರ ಮಾಡಿರ್ತಾರೆ. ಆದರೆ ಈ ವಿಚಾರ ಆ ಮೇಕಪ್ ಮಾಡಿಸ್ಕೊಂಡಿದ್ರಲ್ವ ಫಸ್ಟು, ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಅವ್ರ ಪ್ರಕಾರ ಏನು, ನನ್ನ ಮುಖದ ಮೇಲೆ ಆ ಕಲೆ ಇದೆ ಅಂತ ಅಂದ್ಕೊಂಡಿದ್ರು ಅವರು. ಆದರೆ ಆ್ಯಕ್ಚುಲಾಗಿ ಅವ್ರ ಮುಖದ ಮೇಲೆ ಯಾವ ಕಲೆನೂ ಇರಲಿಲ್ಲ. ಆದರೂ ಇವರನ್ನು ಮಾರ್ಕೆಟಿಗೆ ಕಳಿಸ್ಬಿಟ್ಟು ಅವರ ವ್ಯವಹಾರ, ಬೇರೆ ಜನಗಳ ವ್ಯವಹಾರ ಹೇಗಿತ್ತು ಅನ್ನೋದನ್ನು ನೋಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಇವಾಗ ಯೋಚನೆ ಮಾಡಿ, ಅವರು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜನ ಇವ್ರನ್ನ ಅಸಹ್ಯವಾಗಿ ನೋಡ್ತಾ ಇದ್ರಾ? ಇಲ್ಲ. ಮಾರ್ಕೆಟಿಗೆ ಇವ್ರು ಹೋದಾಗ ಜನ ಬೇಕು ಅಂತ ಇವ್ರಿಗೆ ಜಾಸ್ತಿ ರೇಟ್ ಹೇಳಿದ್ರಾ? ಖಂಡಿತ ಇಲ್ಲ. ಆದರೆ ಈ ಥರ ಎಲ್ಲ ಯಾಕೆ ಈ ಜನಗಳಿಗೆ ಅನಿಸ್ತಾ ಹೋಯಿತು ಅಂತ ಅಂದರೆ, ಅವರ ಪ್ರಕಾರ ತಮ್ಮ ಮುಖದ ಮೇಲೆ ಒಂದು ಮಾರ್ಕ್ ಇತ್ತು, ಅದನ್ನ ನೋಡಿ ಜನ ಈ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅವರೇ ಭಾವಿಸ್ಕೊಂಡ್ರು. ಅದೆಲ್ಲ ಅವರ ಭಾವನೆ ಅಷ್ಟೆ, ಅವರ ಮನಸ್ಸಿನ ಭಾವನೆ ಅದು. ಈಗ ನಾವು ಅಷ್ಟೇ, ಜೀವನದಲ್ಲಿ ನಮಗೇನೋ ಕಡಿಮೆ ಇದೆ, ಏನೋ ನ್ಯೂನ್ಯತೆ ಇದೆ ಅಂತ ಅಂದ್ಕೊಬಿಟ್ಟಿರ್ತೀವಿ. ಅದು ಇದೆಯೋ ಇಲ್ವೋ ಅದು ಎರಡನೇ ಪ್ರಶ್ನೆ. ಆದರೆ ನಮ್ಮ ಮನಸ್ಸಲ್ಲಿ ಆ ರೀತಿ ಭಾವನೆ ಬಂದಿದ ತಕ್ಷಣವೇ ಎಲ್ಲ ಜನಗಳು ಅದನ್ನೇ ನೋಡ್ತಿದ್ದಾರೆ ಅಂತ ನಮಗನ್ಸುತ್ತೆ. ಇನ್ಫ್ಯಾಕ್ಟ್ ಆ ಜನಗಳಿಗೆ ನಿಮ್ಮಲ್ಲಿರೋ ನ್ಯೂನ್ಯತೆ ಗೊತ್ತೇ ಆಗಿರಲ್ಲ. ಕೆಲವೊಂದು ಸಮಯದಲ್ಲಿ ಆ ಥರ ನ್ಯೂನ್ಯತೆಗಳೇ ಇರೋದಿಲ್ಲ. ಸುಮ್ಮನೆ ನಮ್ಮ ಮನಸ್ಸಿಗೆ ನಾವೇ ಏನೋ ಅಂದ್ಕೊಬಿಟ್ಟು, ಜನ ಹಂಗೆ ಅನ್ಕೋತಿದ್ದಾರೆ, ಹಿಂಗೆ ಅನ್ಕೋತಿದ್ದಾರೆ ಅಂತ ನಾವೇ ಅವ್ರ ಬದಲಾಗಿ ಅಂದ್ಕೊಂಡು ಚಿಂತೆ ಮಾಡ್ತಾ ಕೂತ್ಕೊಬಿಡ್ತೀವಿ. ಆವಾಗ ಸಾಧನೆ ಮಾಡೋದಕ್ಕೆ ನಮ್ಮ ಕೈಯಿಂದನೇ ಸಾಧ್ಯ ಆಗಲ್ಲ. ಯಾವಾಗ ನಾವು ನಮ್ಮಲ್ಲಿ ಏನೂ ಕೊರತೆ ಇಲ್ಲ, ನನಗೆಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀವಿ, ಆವಾಗ ನಮ್ಮಲ್ಲೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಇಸ್ ದ ಕೀ. ಫಸ್ಟು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು.
ಆತ್ಮವಿಶ್ವಾಸ ಇರಬೇಕು. ಆಗ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು. ನಿಮ್ಮಲ್ಲಿ ನ್ಯೂನ್ಯತೆ ಇದೆಯಾ? ಇರಲಿ, ನಾನು ಅದರಿಂದ ಹೊರಗಡೆ ಬರ್ತೀನಿ ಅನ್ನೋ ಒಂದು ಧೈರ್ಯ ಬರಬೇಕು. ಆ ಧೈರ್ಯ ಬಂದಾಗ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಮುನ್ನುಗ್ತಾ ಇರಬೇಕು, ನಿಮ್ಮ ಗುರಿನ ಮುಟ್ತಾ ಇರಬೇಕು. ಕತೆ ಚೆನ್ನಾಗಿ ಅನ್ನಿಸ್ತಾ? ಕತೆ ಅಲ್ಲ, ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ಅನ್ನಿಸ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಗನ್ಯ ಚಾನಲ್. ಥ್ಯಾಂಕ್ ಯು.